सत्यं परं धीमहि। ओम स्वस्त्यस्तु सताम् अशेष सन्मंगलानि भवन्तु। सम्यक् श्लोकैक श्रवण पठन मात्रेण भक्तुश्च श्रोतॄणां निखिल कलिकृतकल्मष अपनोदन पटुतरे श्रीमद् भागवते महापुराणे तृतीयस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः। ಈಗ 19ನೇ ಶ್ಲೋಕ. ಚತ್ವಾರಿ त्रीणि द्वे चैकम् कृतादिषु यथाक्रमम् संख्यातानि सहस्राणि द्विगुणानि ಶತಾನಿ ಚ. ಮೈತ್ರೇಯರು ವಿದುರರಿಗೆ ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ. ಕಾಲದ ಪ್ರಭೇದ ಹೇಳ್ತಾ ಬಂದು, ಕಾಲ ಎಷ್ಟೆಷ್ಟು ತರ ಇರುತ್ತೆ. ಹಾಗೆ ಈಗ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ 4 ಯುಗ. ಅಲ್ಲಿ ಎಷ್ಟೆಷ್ಟು ಈ ಸಂಧಿ ಕಾಲ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಬಂದು. ಚತ್ವಾರಿ ತ್ರೀಣಿ ದ್ವೇ ಚೈಕಂ. ಈಗ ಕೃತಯುಗ ಅಂತಂದ್ರೆ ದೇವಮಾನದ ಪ್ರಕಾರ 4000 ವರ್ಷ. ಅದನ್ನ ಇಲ್ಲಿ ಚತ್ವಾರಿ ತ್ರೀಣಿ ದ್ವೇ ಚೈಕಂ ಅಂತ ಹೇಳಿದ್ದಾರೆ. ಇನ್ನು 3000 ಅಂತ ಇದೆಲ್ಲ ದೇವಮಾನದ ಪ್ರಕಾರ. ದೇವಮಾನದ ಪ್ರಕಾರ 3000 ಅದಕ್ಕೆ ತ್ರೇತಾಯುಗ ಅಂತ. ಇನ್ನು 2000 ದ್ವಾಪರ ಯುಗ, 1000 ಕಲಿಯುಗ. ಅಂದ್ರೆ ಒಂದೊಂದೇ ಕ್ರಮವಾಗಿ ಕಡಿಮೆ ಆಗ್ತಾ ಬಂತು. 4 ಅಂದ್ರೆ ಕೃತಯುಗ 4000, 3000 ತ್ರೇತ, 2000 ದ್ವಾಪರ, ಮತ್ತೆ 1000 ಕಲಿ ಅಂತ. ಇದೇ ತರ ಏನು ವರ್ಷಗಳನ್ನು ಹೇಳಿದ್ರು ಈ ಸಂಧಿ ಕಾಲಗಳನ್ನು ತಿಳಿಬೇಕು ಅಂತ. ಹೇಗೆ ಅಂದ್ರೆ 400, 300, 200, 100 ಅಂದ್ರೆ ಒಟ್ಟು ಪರಿಮಾಣ 1000, 4000 ಅಂದ್ರೆ ಕೃತಯುಗದ್ದು. ಅಂದ್ರೆ ಇದು ಮನುಷ್ಯಮಾನದ ಪ್ರಕಾರ ಅಲ್ಲ, ಇದು ದೇವಮಾನದ ಲೆಕ್ಕದಲ್ಲಿ 4000 ವರ್ಷ ಅಂದ್ರೆ ಒಂದು ಕೃತಯುಗದ ಪರಿಮಾಣ ಅಂತ ಅರ್ಥ. ಅದನ್ನ ಪಂಚಾಂಗದಲ್ಲಿ ನಾವು ನೋಡ್ಬೋದು ಕೃತಯುಗದ ಎಷ್ಟಿದೆ ಅಂತ. ಮತ್ತೆ ಇಲ್ಲೂ ವಿಶೇಷವಾಗಿ ವಿವರಣೆಗಳು ಸಿಗುತ್ತೆ. ಇನ್ನು ಸಂಧಿ ಕಾಲದ ಬಗ್ಗೆ ಬರ್ತಾ ಮಧ್ಯದಲ್ಲಿ ಅದಕ್ಕೆ 4000ಕ್ಕೆ ಹೋಗ್ತೇನೆ 400 ವರ್ಷ, 300 ವರ್ಷ, 200 ವರ್ಷ, 100 ವರ್ಷ ಒಂದೊಂದು ಯುಗಗಳಿಗೆ. ಈ ಲೆಕ್ಕದಲ್ಲಿ ಸಂಧ್ಯಾ ಕಾಲ ತಗೊಳ್ಬೇಕು ಅಂತ. ಇನ್ನು ಅಷ್ಟೇ ಸಂಧ್ಯಾ ಕಾಲದಲ್ಲೂ ಅಂದ್ರೆ ಸಂಧಿ ಕಾಲ ಏನಿದೆ 2 ಯುಗಗಳ ಮಧ್ಯಕಾಲ, ಅದರಲ್ಲೂ ಒಂದು ಅಂಶಗಳೇನಿದೆ ಅದನ್ನು ಕೂಡ ಮತ್ತೆ ಮುಂದೆ ಮುಂದೆ ವಿಭಾಗ ಮಾಡ್ಕೊಂಡು ಹೋಗ್ಬೇಕು ಅಂತ. ಅವಾಗ ಏನು ಸಿಗತ್ತೆ ಅಂದ್ರೆ 800, 600, ಮತ್ತೆ 400, 200 ಈ ತರ ಕ್ರಮವಾಗಿ ಸಂಖ್ಯಾತಾನಿ ಸಹಸ್ರಾಣಿ ದ್ವಿಗುಣಾನಿ ಶತಾನಿ ಚ. 1000 ಮತ್ತೆ ಈ ವರ್ಷ ಏನಿದೆ 100, 200 ಇದು 2 ಪಟ್ಟು, 3 ಪಟ್ಟು, 4 ಪಟ್ಟು. ಈ ರೀತಿಯಲ್ಲಿ ಈ 4 ಯುಗಗಳ ಅಂದ್ರೆ ಕೃತ, ತ್ರೇತ, ದ್ವಾಪರ, ಕಲಿ ಈ 4 ಯುಗಗಳ ಸಂಧ್ಯಾ ಕಾಲ, ಒಟ್ಟು ಕಾಲ, ಸಂಧ್ಯಾಂಶ ಕಾಲ, ಹೀಗೆಲ್ಲ ಕಾಲದ ಬಗ್ಗೆ ವಿವರಣೆ ತಿಳ್ಕೊಂಡ್ವಿ. ಇದಾದ್ಮೇಲೆ ಇನ್ನು ವ್ಯಾಖ್ಯಾನದ ವಿಷಯ ತುಂಬಾ ಇದೆ. ಅದು ಒಟ್ಟಿಗೆ ಒಂದು 3-4 ಶ್ಲೋಕ ನೋಡಿ ಮತ್ತೆ ವ್ಯಾಖ್ಯಾನಕ್ಕೆ ಬರೋಣ. 20ನೇ ಶ್ಲೋಕ. ಸಂಧ್ಯಾ ಸಂಧ್ಯಾಂಶಯೋಃ ಅಂತಃ ಯುಕ್ತಾಲಃ
ಅಂತರ್ಯುಕ್ ಅಂತ ಒಟ್ಟು ಪದ, ಅದನ್ನ ಅಂತಹ ಯುಕ್ ಅಂತ ಬಿಡಿಸ್ಕೊಳ್ಳೋದು ಶಬ್ದವನ್ನ. ಶತಸಂಖ್ಯೆಯೋ ತಮೇವಾಹುರ್ ಯುಗಂ ತಗ್ನಾಃ ಯತ್ರ ಧರ್ಮೋ ವಿಧೀಯತೆ. ಯುಗಂ ತಗ್ನಾಃ ಅಂತ ಯಾವುದನ್ನು ಯುಗ ಅಂತ ಕರಿಬೇಕು? ತ್ರೇತಾ ಯುಗ, ಕಲಿ ಯುಗ. ಆ ಯುಗ ಅನ್ನೋ ಶಬ್ದವನ್ನ ಎಲ್ಲಿ ಬಳಸ್ತಾರೆ ಜ್ಞಾನಿಗಳು? ಅದನ್ನ ಈ ಕಾಲ ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡವ್ರು, ಅಂದ್ರೆ ಆಯಾಯ ಶಾಸ್ತ್ರದಲ್ಲಿ ಪಾಂಡಿತ್ಯವನ್ನ ಪಡೆದವ್ರು ಇರ್ತಾರೆ. ಹಾಗೆ ಕಾಲದ ಬಗ್ಗೆ ಒಳ್ಳೆ ಲೆಕ್ಕಾಚಾರ ಹಾಕಿ ಚೆನ್ನಾಗಿ ತಿಳ್ಕೊಂಡಿರುವಂತಹ ಜ್ಞಾನಿಗಳೇನಿದ್ದಾರೆ ತದ್ಜ್ಞಾಹ, ಆ ತಜ್ಞರು, ಅವ್ರೇನ್ ಹೇಳ್ತಾರೆ ಅಂದ್ರೆ ಯಾವುದನ್ನು ಯುಗ ಅಂತ ಕರಿಬೇಕು ಅಂದ್ರೆ, ಈಗ 100 ಅಂತ ಅಂಶ ತಗೊಂಡ್ವಿ, 100 ಸಂಖ್ಯೆಯಲ್ಲಿ 100 ಸಂಧ್ಯಾ, ಯಾವ್ದೋ 100 ಸಂಧ್ಯಾ ಕಾಲ ಅಂತ ತಗೊಂಡ್ವಿ. ಆಮೇಲೆ 100 ಅಂದ್ರೆ 1000 ವರ್ಷ ಅಂತ ತಗೊಂಡ್ವಿ. ಮತ್ತೆ 200 2000, 300 3000. ಈ ತರ ಏನು ಸಂಧ್ಯಾಕಾಲದ ಅಂಶ ಮತ್ತೆ ಪೂರ್ತಿಯಾಗಿ ಇಡೀ ಯುಗ ಅಂದ್ರೆ ತ್ರೇತಾ ದ್ವಾಪರ, ಇದೆಲ್ಲ ಪ್ರತಿಯೊಂದು ಸಂಪೂರ್ಣ ಪರಿಮಾಣ ಕಾಲದ ಒಂದು ವಿಭಾಗ. ಹಾಗಾದ್ರೆ ಈ 3 ಅಂಶಗಳೇನಿದೆ, ಇಂಥ ಅಂಶಗಳನ್ನು ತಗೊಂಡು ಈ ಮಧ್ಯಭಾಗ ಏನಿದೆ ಅಂದ್ರೆ ಸಂಧ್ಯಾ ಮತ್ತೆ ಸಂಧ್ಯಾ ಅಂಶದ ಮಧ್ಯಭಾಗ, ಸಂಧಿಕಾಲ ಅಂತ ಏನ್ ಕರಿತೀವಿ ಅದು, ಮತ್ತೆ ಅದರ ಒಂದು ಅಂಶ, ಅದಕ್ಕೂ ಒಂದು ಚಿಕ್ಕದಿದೆ, ಆ ಎರಡರ ನಡುವಿನ ಕಾಲ ಏನಿದೆಯಲ್ಲ ಆ ಕಾಲವನ್ನ ಯುಗ ಯುಗ ಅಂತ ಕರೀತಾರಂತೆ ಮುಖ್ಯವಾಗಿ. ಯಾಕೆ ಅಂತಂದ್ರೆ ಯತ್ರ ಧರ್ಮೋ ವಿಧೀಯತೆ, ಆ ಸಂಧಿಕಾಲದ ಮತ್ತೆ ಸಂಧಿಕಾಲದ ಅಂಶ ಕಾಲ ಏನಿದೆಯಲ್ಲ ಚಿಕ್ಕದು, ಆ ಎರಡು ಕಾಲದ ಮಧ್ಯದಲ್ಲಿ ಆಯಾಯ ಯುಗ ಧರ್ಮಗಳನ್ನ ವಿಧಾನ ಮಾಡ್ತಾರಂತೆ. ಅಂದ್ರೆ ಅಲ್ಲಿಂದ ಆ ಯುಗ ಧರ್ಮ ಹುಟ್ತಾ ಬಂತು ಅಂತ ಅರ್ಥ. ಈಗ ತ್ರೇತಾಯುಗದ ಧರ್ಮನೇ ಬೇರೆ ಇರುತ್ತೆ, ದ್ವಾಪರ ಯುಗದ ಧರ್ಮನೇ ಬೇರೆ, ಕಲಿಯುಗದ ಧರ್ಮಗಳೇ ಬೇರೆ ಇರುತ್ತೆ. ಎಲ್ಲಾ ಯುಗದಲ್ಲಿ ಮಾಡಬಹುದಾದ ಧರ್ಮಗಳನ್ನ ಬೇರೆ ಬೇರೆ ಯುಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ವ್ಯತ್ಯಾಸ ಇದೆ. ಹೀಗೆ ವ್ಯತ್ಯಾಸ ಇದ್ದಾಗ ಈ ಯುಗ ಧರ್ಮಗಳನ್ನ ಗಮನಿಸ್ಕೊಂಡು ಯಾವ ಕಾಲದಲ್ಲಿ ಆ ಯುಗದ ಧರ್ಮಗಳನ್ನ ಪರಮಾತ್ಮ ಹೊರಗ್ ತಂದು, ಅಂದ್ರೆ ಮುಂದೆ ಈ ಯುಗದವರು ಈ ಧರ್ಮಗಳ ಪಾಲನೆಯನ್ನ ಮಾಡ್ಬೇಕು ಅಂತ ಯಾವ ಕಾಲದಲ್ಲಿ ಸೃಷ್ಟಿ ಆಯ್ತೋ ಧರ್ಮದ ಸೃಷ್ಟಿ, ಆ ಕಾಲವನ್ನೇ ಯುಗ ಯುಗ ಅನ್ನೋ ಶಬ್ದದಿಂದ ಕರೀತಾರೆ. ಹಾಗಾದ್ರೆ ತ್ರೇತಾಯುಗ ಅಂದ್ರೆ ಯಾವ ಕಾಲದಲ್ಲಿ ಆ ತ್ರೇತೆಗೆ ಸಂಬಂಧಪಟ್ಟಂತಹ ಒಂದು ಧರ್ಮ ಸೃಷ್ಟಿಗೆ ಬಂತು ಅಂದ್ರೆ ಪ್ರಾದುರ್ಭಾವಗೊಂಡಿದೆಯೋ, ಅಥವಾ ಆ ಕಾಲವನ್ನ ತ್ರೇತಾಯುಗ. ಕಲಿಯುಗ ಅಂದ್ರೆ ಕಲಿಯುಗಕ್ಕೆ ಸಂಬಂಧಪಟ್ಟ ಧರ್ಮಗಳ ಪ್ರಾದುರ್ಭಾವದ ಕಾಲ ಅಂತ ಅರ್ಥ. ಈ ತರ ಆ ಯುಗ ಅನ್ನೋ ಶಬ್ದದ ಒಂದು ಸ್ವಾರಸ್ಯ ಅರ್ಥ ಹೇಳಿದ್ದಾರೆ. ಅದನ್ನ ಸಂಧಿಕಾಲವನ್ನ ಯುಗ ಅಂತ ಕರೆಯೋದಲ್ಲ, ಸಂಧಿಕಾಲದ ಭಾಗ, ಸಂಧಿಕಾಲದ ಅಂಶ ಅಂತ ಏನ್ ಕರಿತೀವಿ ಅದನ್ನು ಯುಗ ಅಂತ ಕರೆಯೋದಲ್ಲ. ಮುಖ್ಯವಾಗಿ ಆ ಎರಡು ಸಂಧ್ಯಾಕಾಲ ಅಥವಾ ಸಂಧಿಕಾಲ ಅಂತ ಏನು ಕರಿತೀವಿ ಲೋಕದಲ್ಲಿ, ಈ ಸಂಧ್ಯಾಂಶ ಸಂಧ್ಯಾ ಈ ಎರಡರ ಮಧ್ಯದಲ್ಲಿರುವಂತಹ ಆ ಕಾಲವನ್ನ ಯುಗ ಯುಗ ಅನ್ನೋ ಶಬ್ದದಿಂದ ಕರಿಬೇಕು ಅಂತ ಇಷ್ಟ ಆಯ್ತು. ಇದಾದ್ಮೇಲೆ ಹಾಗಾದ್ರೆ ಧರ್ಮ ಆ ಸಮಯದಲ್ಲಿ ಉಪದೇಶ ಆಗಿರುತ್ತೆ, ಅದಕ್ಕೆ ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತೆಲ್ಲ ಬಂತು. ಅದನ್ನ ನಾವೇನ್ ಅನ್ಕೊಂಡಿದೀವಿ, ಇಡೀ ಪರಿಮಾಣಕ್ಕೆ ಅಂದ್ರೆ ಒಟ್ಟು ಎಷ್ಟು ಕಾಲ ಇರುತ್ತೆ ಆ ಇಡೀ ಕಾಲಕ್ಕೆ ಯುಗ ಯುಗ ಅಂತ ಕರಿತೀವಿ ನಾವ್ ಅನ್ಕೊಂಡಿದೀವಿ. ಕಲಿಯುಗ ಅಂದ್ರೆ ಕಲಿಯುಗ ಎಷ್ಟೋ 1000 ವರ್ಷ ಏನಿರುತ್ತೆ ಅದನ್ನ ಕಲಿಯುಗ, ಆ ತರ ವಸ್ತುತಃ ಅಲ್ಲ. ಹೊರತು ಆ ಒಂದು ಧರ್ಮೋಪದೇಶ ಆದ ಸಂದರ್ಭದಲ್ಲಿ ಇದ್ದ ಕಾಲವನ್ನ ಮಾತ್ರ ಯುಗ ಯುಗ ಅಂತ ಕರಿಬೇಕು ಅಂತ ಇದೊಂದು ಅಪೂರ್ವ ವಿಷಯ ಅಂತ ತಿಳಿಸಿದ್ರು. ಇದಾದ್ಮೇಲೆ ಮುಂದಿನ ಭಾಗದಲ್ಲಿ ಏನ್ ತಿಳಿಸ್ತಾರೆ, ಈ ಧರ್ಮಕ್ಕೆ 4 ಪಾದ ಇರುತ್ತೆ. ಅದು ಯಾವ ಪಾದ?
ಮತ್ತೆ ಈ ಕೃತಯುಗ, ದ್ವಾಪರ, ತ್ರೇತ, ಕಲಿ ಇವುಗಳಿಗೆ ಏನ್ ವ್ಯತ್ಯಾಸ, ಈ ಎಲ್ಲ ವ್ಯತ್ಯಾಸಗಳನ್ನ ಈಗ ತಿಳಿಸ್ತಾ ಬರ್ತಾರೆ. ಮುಂದಿನ ಶ್ಲೋಕ 21ನೇದು. ಧರ್ಮಾಹ, ಧರ್ಮ ಅಂತ ಇದೆ, ಅದನ್ನ ಧರ್ಮ ಅಂತ ಮಾಡ್ಕೊಳ್ಳಿ, ಧರ್ಮ ಅಂತ ಆಗ್ಬೇಕು, ಯಾಕಂದ್ರೆ ಬಹುವಚನ ಆಗಲ್ಲ, ಧರ್ಮ ಅಂತ ಇರ್ಬೇಕು. ಧರ್ಮಶ್ಚತುಷ್ಪಾನ್ ಮನುಜಾನ್ ಕೃತೆ ಸಮನುವರ್ತತೆ ಸಯೇವಾನ್ಯೇಷು ಅಧರ್ಮೇಣ ವ್ಯೇತಿ ಪಾದೇನ ವರ್ಧತಾ. ಧರ್ಮಶ್ಚತುಷ್ಪಾತ್ ಅಂತ ಹೇಳಿ, ಚತುಷ್ಪಾನ್ ಅಂತಂದ್ರೆ ಅದು ಸಂಧಿ ಆಗಿದೆ. ಚತುಷ್ಪಾತ್ ಅನ್ನೋದು ತ ಇದೆಯಲ್ಲ, ತವರ್ಗದ ಅಕ್ಷರ ಮೊದಲನೇದು, ಅದಕ್ಕೆ ಕೊನೆ ಅಕ್ಷರ ಬರುತ್ತೆ ನ, ಯಾಕಂದ್ರೆ ಮ ಅಂತ ಮುಂದೆ ಅದು ಪ ಫ ಬ ಭ ಮ, ಅದು ಪವರ್ಗದ ಕೊನೆ ಅಕ್ಷರ. ಕೊನೆಯ ಅಕ್ಷರ ಮುಂದೆ ಇದ್ದಾಗ ಹಿಂದೆ ಯಾವ ವರ್ಗದ್ದಿರುತ್ತಲ್ಲ ಅಕ್ಷರ, ಅದು ಕೊನೆಯದು ಹಾಕ್ಬೇಕು ಅಂತ ವ್ಯಾಕರಣದ್ದು ಅನುನಾಸಿಕ ಸಂಧಿ ಅಂತ ಕರೀತಾರೆ ಅದಕ್ಕೆ. ಇಲ್ಲಿ ಚತುಷ್ಪಾನ್ ಅಂತ ಹೇಳ್ಬೇಕಾದ್ರೆ ಹಾಗೆ ಹೇಳೋದು, ಬಿಡಿಸ್ಬೇಕಾದ್ರೆ ಚತುಷ್ಪಾತ್ ಅಂತ ಬಿಡಿಸೋದು. ಚತುಷ್ಪಾತ್ ಯಾವುದು? ಧರ್ಮ. ಚತುಷ್ಪಾತ್ ಅಂದ್ರೆ ಚತುರ್ ಅಂದ್ರೆ ನಾಲ್ಕು, ನಾಲ್ಕು ಪಾದ ಇದೆ ಅಂತ ಅರ್ಥ. ಚತುಷ್ಪಾತ್ ಧರ್ಮ. ಯಾವುದು ಆ ನಾಲ್ಕು ಪಾದ ಅಂದ್ರೆ ನಮಗ್ ಗೊತ್ತಿದೆ, ಇದು ಹಿಂದೆನೂ ಪ್ರಥಮ ಸ್ಕಂದದಲ್ಲಿ ಬಂತು, ಆ ಪರೀಕ್ಷಿತ್ ರಾಜನ ಒಂದು ಸಂವಾದದಲ್ಲಿ. ಆ ಸಂವಾದದಲ್ಲಿ ಯಮಧರ್ಮ ಮತ್ತೆ ಈ ಗೋರೂಪದಲ್ಲಿದ್ದ ಭೂಮಿ ಅವರ ಜೊತೆಗೆ ಮಾತಾಡ್ತಾ ಇರ್ಬೇಕಾದ್ರೆ ಆಗ ಈ ವಿಚಾರ ಬಂತು. ನಾಲ್ಕು ಪಾದ ಇರುತ್ತೆ, ಅದರಲ್ಲಿ ಯಾವ ಪಾದ ಉಳಿದಿದೆ ಅಂತೆಲ್ಲ ಮಾತು ಬಂತು. ಆಗ ನಾಲ್ಕು ಪಾದ ಯಾವುದು ಅಂತಂದ್ರೆ, ಒಂದು ತಪಸ್ಸು, ಸತ್ಯ, ದಯೆ, ಶೌಚ ಅಂತ. ಇದರ ವಿವರಣೆ ಎಲ್ಲ ಹಿಂದೆ ಬಂದಾಗಿದೆ. ನಾಲ್ಕು ಪಾದ ಇದೆ ಧರ್ಮಕ್ಕೆ. ಕೃತಯುಗದಲ್ಲಿ ಹೇಗಿತ್ತು? ಕೃತೆ ಸಮನುವರ್ತತೆ. ಕೃತಯುಗದಲ್ಲಿ ಎಲ್ಲ ಇತ್ತು, ಚೆನ್ನಾಗೇ ಇತ್ತು. ಮನುಷ್ಯರಿಗೆ ನಾಲ್ಕು ಪಾದದಿಂದ ಆ ಧರ್ಮ ರಕ್ಷಣೆ ನೀಡ್ತಾ ಇತ್ತು. ಅಂದ್ರೆ ಮನುಷ್ಯರಲ್ಲಿ ಕೃತಯುಗದಲ್ಲಿ ತಪಸ್ಸಿತ್ತು, ಮನುಷ್ಯರಲ್ಲಿ ಸತ್ಯ ಅನ್ನೋದಿತ್ತು, ದಯೆ ಅನ್ನೋದಿತ್ತು, ಶೌಚ ಅನ್ನೋ ಇತ್ತು. ಶೌಚ ಅಂದ್ರೆ ಈ ಶೌಚ ಅಂದ್ರೆ ಈ ಮಲಮೂತ್ರ ವಿಸರ್ಜನ ಶೌಚ ಅಂತೇನಿದೆ, ಅದ ಆ ಅರ್ಥದಲ್ಲಿ ಶೌಚ ಅಂತ ಅಷ್ಟರಲ್ಲೇ ಪರ್ಯವಸಿತ ಅಲ್ಲ. ಶೌಚ ಅಂದ್ರೆ ಶುದ್ಧಿ ಅಂತ ಒಂದು ಅರ್ಥ ಇದೆ. ಶುದ್ಧಿ ಕರ್ಮ ಅದು ಶೌಚ. ಅದು ಮಾನಸಿಕವಾದ ಶುದ್ಧಿ, ದೈಹಿಕವಾದ ಶುದ್ಧಿ ಅನೇಕ ತರ ಇದೆ, ಅದು ಒಂದೇ ಅಲ್ಲ. ಮತ್ತು ಶೌಚ ಅನ್ನೋದಕ್ಕೆ ತುಂಬಾ ಅರ್ಥ ಇದೆ, ಅದನ್ನ ವ್ಯಾಪಕವಾದ ಅರ್ಥದಲ್ಲಿ ಬಳಸಿರೋ ಶಬ್ದ ಅದು. ಅದು ತಪಸ್ಸು, ಸತ್ಯ, ದಯ, ಶೌಚ, ಇದು ನಾಲ್ಕು ಕೃತೆ ಸಮನುವರ್ತತೆ. ಕೃತ ಅಂದ್ರೆ ಕೃತಯುಗ, ಕೃತಯುಗದಲ್ಲಿ ಪೂರ್ಣವಾಗಿತ್ತು. ಸಯೇವ, ಆದ್ರೆ ನಾಲ್ಕು ಪಾದದಿಂದ ಇದ್ದ ಧರ್ಮ ಬೇರೆ ಯುಗಗಳಲ್ಲಿ ಸಯೇವ ಅನ್ಯೇಷು ಅಧರ್ಮೇಣ ವ್ಯೇತಿ ಪಾದೇನ ವರ್ತತ. ಬೇರೆ ಯುಗಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಒಂದೊಂದಾಗಿ. ಯಾಕೆ ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ? ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮತ್ತೆ ಕಲಿಯುಗದಲ್ಲಿ ಒಂದೊಂದೇ ಕಡಿಮೆ ಯಾಕೆ ಅಂತಂದ್ರೆ, ಬೇರೆ ಯುಗಗಳಲ್ಲಿ ಅಧರ್ಮೇಣ ವ್ಯೇತಿ, ಈ ಅಧರ್ಮ ಹೆಚ್ಚಾಗ್ತಾ ಹೋಗುತ್ತಂತೆ ಕಾಲ ಕಾಲ. ಅಂದ್ರೆ ಯುಗ ಯುಗ ಬದಲಾದಾಗ ಹೇಗೆ ಅಧರ್ಮನೋ, ಇನ್ನು ಕಾಲ ಕಾಲ ಬದಲಾದಾಗ ಅಧರ್ಮ ಹೆಚ್ಚಾಗಲ್ಲ. ಯುಗಗಳಲ್ಲೇ ಆ ವ್ಯತ್ಯಾಸ ಕಾಣ್ತೀವಿ, ಅದನ್ನೇ ಭಾಗವತ ಹೇಳ್ತಾ ಇದೆ. ಇನ್ನು ಕಾಲ ಕಾಲಕ್ಕಂತೂ ಇದ್ದೇ ಇದೆ. ಅಧರ್ಮದ ಜೊತೆಗಿರುವಂತಹ ಪಾದ ಯಾವುದು? ಧರ್ಮದ ನಾಲ್ಕು ಪಾದ ಗೊತ್ತಾಯ್ತು, ಅಧರ್ಮಕ್ಕೂ ನಾಲ್ಕು ಪಾದ ಇದೆ. ಏನು? ಎಲ್ಲ ವಿರುದ್ಧ. ಈಗ ತಪಸ್ಸು ಅಂತಂದ್ರೆ ತಪಸ್ಸಿಲ್ಲ, ಸತ್ಯ ಅಂತ ಇದ್ರೆ ಇಲ್ಲ, ಅದು ಅಸತ್ಯ. ಮತ್ತೆ ದಯೆ ಅಂದ್ರೆ ದಯೆ ಹೋಗ್ಬಿಟ್ಟಿದೆ, ಕ್ರೌರ್ಯ, ಹಿಂಸೆ. ಇನ್ನು ಶೌಚ, ಶೌಚ ಹೋಗಿ ಅಶೌಚ, ಅಂದ್ರೆ ಶೌಚ ಇಲ್ಲ, ಶುದ್ಧಿ ಇಲ್ಲ, ಅಶೌಚ ಪ್ರಾರಂಭ ಆಯ್ತು. ಅದನ್ನ ಆ ಶೌಚ ಅಂತ ಹೇಳೋದಿದೆ, ಅದು ಬೇರೆ ಅರ್ಥದಲ್ಲಿ. ಅಶೌಚ ಅಂತಂದ್ರೆ ಶುದ್ಧಿ ಇಲ್ಲ.
ಮೈಲಿಗೆ ಅಂತ ಅರ್ಥ. ಅಶೌಚ, ಅಬ್ರಾಹ್ಮಣ, ಬ್ರಾಹ್ಮಣ ಅಲ್ಲ, ಅಕ್ಷತ್ರಿಯ, ಹಾಗೆ ಅಶೌಚ ಅಂತ ಕರೆಯೋದು. ಇಲ್ಲಿ ಇನ್ನೊಂದು ಹೇಳ್ತಾರೆ, ವಿಷಯಾಸಕ್ತಿ ಅಂತ ಒಂದು ಹೇಳ್ತಾರೆ. ಅಧರ್ಮ ಇದೆ ಅಂತಂದ್ರೆ ಏನರ್ಥ ಗೊತ್ತಾಗೋದು ಹೇಗೆ? ಎಲ್ಲಿ ವಿಷಯ ಪದಾರ್ಥಗಳ ಬಗ್ಗೆ ಆಸಕ್ತಿ ಜಾಸ್ತಿ ಇರುತ್ತೋ, ಹಾಗೆ ಮದ ಜಾಸ್ತಿನೋ, ಹಿಂಸೆ ಜಾಸ್ತಿನೋ, ಹಾಗೆ ಅಸತ್ಯ ಎಲ್ಲಿ ಜಾಸ್ತಿನೋ ಅಂಥ ಕಡೆಯಲ್ಲೆಲ್ಲ ಅಧರ್ಮ ಇದೆ ಅಂತ ಅರ್ಥ. ಹಾಗಾದ್ರೆ ಅಧರ್ಮವನ್ನು ಕಂಡುಹಿಡಿಯೋದು ತುಂಬಾ ಸುಲಭ. ಅದರ 4 ಪಾದ ಹೆಚ್ಚಾಗ್ತಾ ಹೋಗುತ್ತೆ ಒಂದೊಂದು ಯುಗದಲ್ಲಿ, ಆ ಕೃತ ಯುಗಕ್ಕೆ ಹೋಲಿಸಿದಾಗ. ಅವಾಗ ಏನಾಗುತ್ತೆ, ಯಾವ್ದ್ಯಾವ್ದು ಹೆಚ್ಚಾಗತ್ತೋ ಅದಕ್ಕನುಗುಣವಾಗಿ ಧರ್ಮದ ಒಂದೊಂದು ಪಾದ ಕಡಿಮೆ ಆಗ್ತಾ ಬರುತ್ತೆ. ಈ ಉದಾಹರಣೆಗೆ, ಈಗ ಅಸತ್ಯ ಜಾಸ್ತಿ ಆದಾಗ ಧರ್ಮದ ಸತ್ಯ ಅನ್ನೋ ಒಂದು ಪಾದ ಅದು ಹೋಯ್ತು, ಅದು ಬಿದ್ದು ಹೋಯ್ತು. ಹೀಗೆ ಒಂದೊಂದೊಂದೊಂದು ವಿರುದ್ಧವಾಗಿ ಹುಟ್ಟುಕೊಂಡಾಗ ಆ ಒಳ್ಳೆಯದು ಅದು ತಾನು ಪಾಡಕ್ಕೆ ತಾನು ಹೋಗ್ತಾ ಇರುತ್ತೆ. ಈ ರೀತಿಯಲ್ಲಿ ಬೇರೆ ಯುಗಗಳ ಬಗ್ಗೆ ತಿಳಿಬೇಕು ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ ಮೂಲ ಶ್ಲೋಕದಲ್ಲಿ. ಇದು ಮುಂದೆ 22ನೇ ಶ್ಲೋಕ. ತ್ರೈಲೋಕ್ಯಾತ್ ಯುಗ ಸಾಹಸ್ರಂ ಬಹಿರಾ ಬ್ರಹ್ಮಣೋ ದಿನಂ ತಾವತ್ಯೇವ ನಿಶಾತಾತ ಯನ್ನಿಮೀಲತಿ ವಿಶ್ವಸೃಕ್. ಇನ್ನು ಬ್ರಹ್ಮದೇವರ ಒಂದು ಹಗಲು ಅಂದ್ರೆ ಏನರ್ಥ, ಇದೆಲ್ಲ ಪಂಚಾಂಗ ಶ್ರವಣದಲ್ಲಿ ಕೇಳಿರ್ತೀರಿ. ಆ ವಿಷಯ ಎಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ವಿಶೇಷವಾಗಿ ನಾವು ಓದ್ಕೊಂಡ್ರೆ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಇನ್ನು ಓದ್ಲಿಕ್ಕೆ ತುಂಬಾ ಇದೆ ಇದರಲ್ಲಿ. ಸಾಮಾನ್ಯವಾಗಿ ಕಾಲದ ಪರಿಮಾಣ ನಮಗೆ ಅರ್ಥ ಆದ್ರೆ ಅದು ವಿಶೇಷ ವಿಚಾರವನ್ನು ತಿಳ್ಕೊಬಹುದು. ಒಂದು ಹಗಲು ಅಂದ್ರೆ ಏನು ಬ್ರಹ್ಮದೇವರಿಗೆ? ಒಂದು ರಾತ್ರಿ, ಒಂದು ಹಗಲು. ಹಗಲು ರಾತ್ರಿ ಸೇರಿದ್ರೆ ಒಂದು ದಿನ. ಒಂದು ದಿನದಲ್ಲಿ 2 ಭಾಗ, ಒಂದು ಹಗಲು ಒಂದು ರಾತ್ರಿ ಅಂತ ಮಾಡ್ಕೊಂಡು. ಒಂದು ಹಗಲು ಅಂದ್ರೆ ಎಷ್ಟು? ತ್ರೈಲೋಕ್ಯಾತ್ ಯುಗ ಸಾಹಸ್ರಂ ಬಹಿಹಿ. ಮೂರು ಲೋಕದ ಹೊರಗಡೆ ಏನು ಬ್ರಹ್ಮದೇವರಿದಾರಲ್ಲ, ಆ ಬ್ರಹ್ಮದೇವರಿಗೆ 1000 ಚತುರ್ಯುಗ. ಸಾಹಸ್ರಂ ಅಂತಂದ್ರು. ಯುಗ ಅಂದ್ರೆ 4 ಯುಗ ತಗೊಳ್ಬೇಕು. ಹಿಂದೆ ಕೃತ, ತ್ರೇತ, ದ್ವಾಪರ, ಕಲಿ, ಈ 4 ಯುಗಗಳ ಸಾಹಸ್ರಂ ಅಂದ್ರೆ 1000 ಚತುರ್ಯುಗ ಅಂತ ತಾತ್ಪರ್ಯ. 4 ಯುಗ 1000 ಸಲಿ ಆದ್ರೆ ಆಗ ಬ್ರಹ್ಮಣ ದಿನಂ ಅಂತ, ಆ ಬ್ರಹ್ಮದೇವರಿಗೆ ಒಂದು ದಿನ ಅಂತ ಆಗುತ್ತೆ. ದಿನ ಅಂತಂದ್ರೆ ಏನು? ಹಗಲು ಅಂತ ಅರ್ಥ. ಇನ್ನು ತಾವತ್ಯೇವ ನಿಶಾತಾತ, ಅಷ್ಟೇ ಅಂದ್ರೆ ಅದೇ 4 ಯುಗಗಳು 1000 ಬಾರಿ ಆದ್ರೆ ರಾತ್ರಿ ಆಗತ್ತೆ, ನಿಶಾ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟು ಹಗಲೋ ಅಷ್ಟೇ ರಾತ್ರಿ ಅಂತ ಹೇಳ್ದಾಗಾಯ್ತು. ಅದನ್ನೇ ಇಲ್ಲಿ ತಾವತಿ ಏವ ನಿಶಾ, ಅಷ್ಟೇ ರಾತ್ರಿ ಕಾಲವು. ತಾತ ಎನ್ನಿಮೀಲತಿ ವಿಶ್ವಸೃಕ್, ಆ ರಾತ್ರಿ ಕಾಲ ಇದೆಯಲ್ಲ, ಆ ರಾತ್ರಿ ಕಾಲದಲ್ಲಿ ಬ್ರಹ್ಮ ತಾನು ಸೃಷ್ಟಿ ಕಾರ್ಯವನ್ನು ತಾನು ನಿಲ್ಲಿಸ್ಬಿಡ್ತಾನೆ. ಆ ಸೃಷ್ಟಿ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗಲ್ಲ. ಏನ್ ಮಾಡ್ತಾನೆ? ನಿಮೀಲತಿ, ಕಣ್ಣು ಮುಚ್ಚಿರೋ ಒಂಥರ ಇರ್ತಾನೆ. ಅಂದ್ರೆ ಅರ್ಥ ನಿದ್ದೆ ಮಾಡೋ ಒಂಥರ ಇರ್ತಾನೆ. ನಿದ್ದೆ ಮಾಡೋನ್ ಏನ್ ಮಾಡ್ತಾನೆ? ಏನು ಕೆಲಸ ಮಾಡದೇನೆ ಇರ್ತಾನೆ. ಆ ತರ ರಾತ್ರಿ ಕಾಲದಲ್ಲಿ ಆ ಯುಗ ಸಾಹಸ್ರಂ ಆದಾಗ, ಅಂದ್ರೆ 4 ಯುಗಗಳು 1000 ಬಾರಿ ಪರಿವರ್ತನೆಯನ್ನು ಹೊಂದಿದಾಗ ಬ್ರಹ್ಮದೇವರು ತಾವು ನಿದ್ದೆ ಮಾಡೋನ್ ಹೇಗಿರ್ತಾನೋ ಆ ತರ ಸುಮ್ಮನಿರ್ತಾರೆ. ಇಷ್ಟಾದ ಮೇಲೆ ಸೃಷ್ಟಿ ಪ್ರಕ್ರಿಯೆ ಬಗ್ಗೆ ಬರ್ತಾರೆ. ಹಾಗಾದ್ರೆ ಯಾವಾಗ ಸೃಷ್ಟಿ ಆಗತ್ತೆ? ರಾತ್ರಿ ಕಳೆದ್ಮೇಲೆ ಸೃಷ್ಟಿ ಆಗತ್ತೆ ಅಂತ ಅರ್ಥ. ಹಾಗಾದ್ರೆ ಆ ಸೃಷ್ಟಿ ಬಗ್ಗೆ ಏನ್ ಹೇಳ್ತಾರೆ ಮುಂದೆ? ಇನ್ನೂ ಅನೇಕ ವಿಷಯಗಳಿದೆ, ಅದನ್ನೆಲ್ಲ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮೂರ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ, ಧನ್ಯವಾದಗಳು ಗುರುಗಳೇ.